ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. 2 ತಿಂಗಳ ಗೃಹ ಬಂಧನದ ಬಳಿಕ ಜನರಿಗೆ ಅನ್ಲಾಕ್ ರಿಲೀಫ್. ಅನ್ಲಾಕ್ನ ಮೊದಲ ದಿನದ ಬೆಂಗಳೂರಿನ ಲೈಫ್ ಹೇಗಿದೆ? ನಟ ಸಂಚಾರಿ ವಿಜಯ್ಗೆ ವಿಧಿಯೇ ವಿಲನ್ ಆಗಿದ್ದು ಹೇಗೆ? ಬೈಕ್ ಅಪಘಾತದಿಂದಾಗಿ ಆಸ್ಪತ್ರೆ ಸೇರಿರೋ ಸಂಚಾರಿ ವಿಜಯ್ ಬದುಕೋದು ಕಷ್ಟ. ಅಂಗಾಂಗ ದಾನ ಮಾಡೋಕೆ ಮುಂದಾಗಿದ್ದು ಹೇಗೆ? ವಿಜಯ್ ಸಹೋದರ ಅಸಲಿಗೆ ಅಪಘಾತದ ದಿನ ಆಗಿದ್ದಾದ್ರೂ ಏನು? ಇದೆಲ್ಲವನ್ನು ನೋಡೋಣ. ಸಂಚಾರಿ ಸ್ಥಿತಿ ಗಂಭೀರ. ನ್ಯೂಸ್ ಟಾಪ್ 9ನಲ್ಲಿ ಸ್ಯಾಂಡಲ್ವುಡ್ನ ಭರವಸೆಯ ನಟ ಸಂಚಾರಿ ವಿಜಯರ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಬೈಕ್ ಅಪಘಾತದಿಂದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಸಂಚಾರಿ ವಿಜಯ್ ಬದುಕೋ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಸಂಚಾರಿ ವಿಜಯ್ ಸಹೋದರ ಸಿದ್ದೇಶ್ ಹೇಳಿದ್ದಾರೆ. ವೈದ್ಯರು ಹೇಳೋ ಪ್ರಕಾರ ಬದುಕುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳುವಾಗ ಸಹೋದರ ಸಿದ್ದೇಶ್ ಗದ್ಗದಿತರಾದ್ರು. ಸಂಚಾರಿ ವಿಜಯ್ ಆಸ್ಪತ್ರೆಗೆ ದಾಖಲಾಗಿ 2 ದಿನಗಳೇ ಕಳೆದಿದ್ರು ಇನ್ನೂ ಚೇತರಿಸಿಕೊಂಡಿಲ್ಲ. ಶನಿವಾರ ಮಧ್ಯರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ವಿಜಯ್ ಉಸಿರಾಟದ ಸಮಸ್ಯೆ ಇದ್ದು ಮೆದುಳಿನ ಬಲಭಾಗದಲ್ಲಿ ಗಂಭೀರ ಗಾಯವಾಗಿತ್ತು. ಮೆದುಳಿನ ಮೇಲೆ ಊತವಾಗಿ ರಕ್ತಸ್ರಾವವಾಗಿತ್ತು ಅಂತ ಡಾಕ್ಟರ್ ಅರುಣ್ ನಾಯಕ್ ಹೇಳಿದರು. ಸಂಚಾರಿ ಚಿಕಿತ್ಸೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿಲ್ಲ. ವಿಜಯ್ ಮೆದುಳು ನಿಷ್ಕ್ರಿಯವಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾವೇನೇ ಚಿಕಿತ್ಸೆ ಕೊಟ್ಟರೂ ವಿಜಯ್ರ ಮೆದುಳಿನ ಊತ ಕಡಿಮೆಯಾಗ್ತಿಲ್ಲ ಅಂತ ಡಾಕ್ಟರ್ ಅರುಣ್ ಹೇಳಿದ್ರು. ದೇಹದ ಉಳಿದ ಭಾಗ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಶಿಷ್ಟಾಚಾರದ ಪ್ರಕಾರವೇ ಸಂಚಾರಿ ವಿಜಯ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ಮೆದುಳು ನಿಷ್ಕ್ರಿಯ ಹಂತದಲ್ಲಿ ಬಿಪಿ ಕಂಟ್ರೋಲ್ ಇರಲ್ಲ. ರಕ್ತ ಸರಬರಾಜು ಸರಿಯಾಗಿ ಆಗದೆ ಹೋದ್ರೆ ಸಮಸ್ಯೆಯಾಗುತ್ತೆ ಅಂತ ಡಾಕ್ಟರ್ ಅರುಣ್ ನಾಯಕ್ ಹೇಳಿದ್ರು. ನಟ ಸಂಚಾರಿ ವಿಜಯ್ ಕೋಮಾದಲ್ಲಿದ್ದಾರೆ. ಸಂಚಾರಿ ವಿಜಯ್ ತಲೆಗೆ ಭಾರಿ ಡ್ಯಾಮೇಜ್ ಆಗಿದೆ ಅಂತ ವಿಜಯ್ಗೆ ಚಿಕಿತ್ಸೆ ನೀಡ್ತಾ ಇರುವಂತಹ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಸಂಚಾರಿ ವಿಜಯ್ಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಆದರೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿರುವಂತಹ ವಿಜಯ್ ಜೀವಕ್ಕೂ ಆಪತ್ತು ಎದುರಾಗಿದೆ ಅಂತ ಅಪೋಲೋ ಆಸ್ಪತ್ರೆ ವೈದ್ಯ ಡಾಕ್ಟರ್ ಅರುಣ್ ನಾಯಕ್ ಮಾಹಿತಿ ಕೊಟ್ಟರು. ಸಂಚಾರಿ ವಿಜಯ್ ನಮ್ಮ ಜೊತೆ ಬರಲಿ ಎಂಬ ಆಸೆ ಇದೆ. ಎಲ್ಲರ ಆಶೀರ್ವಾದ ನಟ ಸಂಚಾರಿ ವಿಜಯ್ ಮೇಲೆ ಇರಲಿ ಅಂತ ನಟ ಸಂಚಾರಿ ವಿಜಯ್ ಸಹೋದರ ಸಿದ್ದೇಶ್ ಹೇಳಿದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿರುವ ವಿಜಯ್ ಸಹೋದರ, ವಿಜಯ್ ನನ್ನ ಸ್ಟ್ರೆಂತ್, ಅವನೇ ನನಗೆಲ್ಲ ಎಂದಿದ್ದಾರೆ. ಅವನಿಲ್ಲದೆ ನನ್ನಿಂದ ಮಾತನಾಡೋದಕ್ಕೂ ಆಗ್ತಿಲ್ಲ ಅಂತ ವಿಜಯ್ ಸಹೋದರ ಸಿದ್ದೇಶ್ ಭಾವುಕರಾದರು. ನಟ ಸಂಚಾರಿ ವಿಜಯ್ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಆಸ್ಪತ್ರೆ ಬಳಿ ನಟ ನೀನಾಸಂ ಸತೀಶ್ ಹೇಳಿದ್ದಾರೆ. ವಿಜಯ್ ಕೇವಲ ನಟನೆ ಮಾತ್ರ ಮಾಡಿಕೊಂಡಿರಲಿಲ್ಲ, ಸಮಾಜ ಸೇವೆ ಕೂಡ ಮಾಡ್ತಿದ್ರು. ಹಲವು ಸೇವೆ ಎದುರಿಸಿ ಈ ಹಂತಕ್ಕೆ ಬೆಳೆದಿದ್ದ ಅಂತ ಸಂಚಾರಿ ವಿಜಯ್ ನೆನಪು ಮಾಡಿಕೊಂಡ್ರು ನೀನಾಸಂ ಸತೀಶ್. ಇದೇ ವೇಳೆ ಸಂಚಾರಿ ವಿಜಯ್ ಅವರ ಪರಿಸ್ಥಿತಿ ನೆನೆದು ನೀನಾಸಂ ಸತೀಶ್ ಕಣ್ಣೀರು ಹಾಕಿದರು. ಅಪೋಲೋ ಆಸ್ಪತ್ರೆಯಲ್ಲಿ ಸಂಚಾರಿ ವಿಜಯ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಸಂಚಾರಿ ವಿಜಯ್ ಅವರ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಭರಿಸುತ್ತೇವೆ ಅಂತ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಫೌಂಡೇಶನ್ ಹೇಳಿದೆ. ಈ ಬಗ್ಗೆ ಅಪೋಲೋ ಆಸ್ಪತ್ರೆ ಜೊತೆ ಡಿಸಿಎಂ ಅಶ್ವಥ್ ನಾರಾಯಣ್ ಚರ್ಚೆ ಕೂಡ ನಡೆಸಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಸಂಚಾರಿ ವಿಜಯ್ಗೆ ಚಿಕಿತ್ಸೆ ಮುಂದುವರೆದಿದ್ದು ನಟ ವಿಜಯ್ ಪರಿಸ್ಥಿತಿ ಗಂಭೀರವಾಗಿದೆ. ವೈದ್ಯರು ಹೇಳೋ ಪ್ರಕಾರ ಸಂಚಾರಿ ವಿಜಯ್ ಬದುಕೋ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಸಂಚಾರಿ ವಿಜಯ್ ಸಹೋದರ ಸಿದ್ದೇಶ್ ಹೇಳಿದ್ದಾರೆ. ಹೀಗೆ ಹೇಳುವಾಗ ನಟ ಸಂಚಾರಿ ವಿಜಯ್ ಸಹೋದರ ಸಿದ್ದೇಶ್ ಗದ್ಗದಿತರಾದ್ರು. ಸಂಚಾರಿ ವಿಜಯ್ ಅಂಗಾಂಗ ದಾನವನ್ನ ಮಾಡ್ತೇವೆ, ಚಿಕಿತ್ಸೆಗೆ ನೆರವು ನೀಡಿದವರಿಗೆ ಧನ್ಯವಾದ ತಿಳಿಸ್ತೇನೆ ಎಂದರು. ಇದೇ ವೇಳೆ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ಗೂ ಧನ್ಯವಾದ ತಿಳಿಸಿದರು. ಚಿಕಿತ್ಸೆಗೆ ದಾಖಲಾದ ಕೂಡಲೇ ತಪಾಸಣೆ ಮಾಡಿ ನಟ ಸಂಚಾರಿ ವಿಜಯ್ಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ. ಆದರೆ ನಾವೇನೇ ಚಿಕಿತ್ಸೆ ನೀಡಿದ್ರೂ ಕೂಡ ಸೂಕ್ತ ರೀತಿಯಲ್ಲಿ ದೇಹ ಸ್ಪಂದಿಸಿಲ್ಲ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ನಟ ಸಂಚಾರಿ ವಿಜಯ್ ಇದೀಗ ವೆಂಟಿಲೇಟರ್ ಸಹಾಯದಿಂದ ಮಾತ್ರ ಉಸಿರಾಡ್ತಿದ್ದಾರೆ. ಬ್ರೈನ್ ಡೆಡ್ ಆದ್ರೆ ಅಂಗಾಂಗ ದಾನಕ್ಕೆ ನಿರ್ಧಾರ ಮಾಡಿದ್ದಾರೆ. ಸದ್ಯ ಚಿಕಿತ್ಸೆ ಮುಂದುವರೆಸಿದೀವಿ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರು ಹೇಳಿದರು. 2 ತಿಂಗಳ ಬಳಿಕ ಅನ್ಲಾಕ್ ಆದಮೇಲೆ ಹೇಗಿದೆ ಬೆಂಗಳೂರು ಲೈಫ್? ಮನೆಯಲ್ಲಿ ಬಂದಿಯಾಗದಿದ್ದವರು ಪಾರ್ಕ್ಗೆ ಎಂಟ್ರಿ. ಐಟಿ ಸಿಟಿಯ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಯಾಕೆ? ಅನ್ಲಾಕ್ ಬಳಿಕ ಕೊರೋನಾ ಭೀತಿ ಶುರುವಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ. ಲಾಕ್ ಓಪನ್ ನ್ಯೂಸ್ ಟಾಪ್ 9ನಲ್ಲಿ. ಕಂಟ್ರೋಲ್ಗೆ ಸಿಗದ ಕೊರೋನಾ ವೈರಸ್ ಬ್ರೇಕ್ ಹಾಕುವ ಸಲುವಾಗಿ ರಾಜ್ಯದಲ್ಲಿ ಜಾರಿಯಲ್ಲಿದ್ದ 2 ತಿಂಗಳ ಲಾಕ್ಡೌನ್ಗೆ ಇಂದು ಮುಕ್ತಿ ಸಿಕ್ಕಿದೆ. 60 ದಿನಗಳ ಕಾಲ ಮನೆಯಲ್ಲೇ ಬಂದಿಯಾಗಿದ್ದಂತಹ ಬೆಂಗಳೂರಿಗರು ಇಂದು ರಿಲೀಫ್ ಸಿಕ್ಕಿದ್ದು ಮನೆಯಿಂದ ಹೊರಬಂದು ಓಡಾಟ ಆರಂಭಿಸಿದೆ. ಕೆಲ ಕೆಲಸಗಳಿಗೆ ವಿನಾಯಿತಿ ನೀಡಿರುವುದರಿಂದ ಬೆಳಗ್ಗೆ 6 ಗಂಟೆಯಿಂದಲೇ ಕೆಲಸ ಕಾರ್ಯಗಳಿಗೆ ಜನರು ಓಡಾಡೋಕೆ ಶುರು ಮಾಡಿದರು.
ಲಾಕ್ಡೌನ್ನಿಂದ ಮನೆಯಲ್ಲೇ ಬಂದಿಯಾಗಿದ್ದಂತಹ ಐಟಿ ಸಿಟಿ ಜನ ಅನ್ಲಾಕ್ ಆಗ್ತಾ ಇದ್ದಂತೆ ಪಾರ್ಕ್ಗಳತ್ತ ಮರಳಿದ್ರು. ಕಬ್ಬನ್ ಪಾರ್ಕ್ನಲ್ಲಿ ತಾಜಾ ಗಾಳಿಯಲ್ಲಿ ನೂರಾರು ಮಂದಿ ವಾಯು ವಿಹಾರ ಮಾಡೋ ಮೂಲಕ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಫ್ರೆಶ್ ಏರ್ ಜೊತೆಗೆ ಆಹ್ಲಾದಕರ ವಾತಾವರಣದಲ್ಲಿ ಬೆಂಗಳೂರಿಗರು ಖುಷಿಯಿಂದ ವಾಕಿಂಗ್ ಮಾಡಿದ್ರು. ಅನ್ಲಾಕ್ ಆಗ್ತಾ ಇದ್ದಂತೆ ಬೆಂಗಳೂರಿನತ್ತ ಜನ ವಾಪಸ್ ಬರ್ತಿದ್ದಾರೆ. ಜನ ಏಕಾಏಕಿ ಮನೆಯಿಂದ ಹೊರ ಬಂದಿದ್ದರಿಂದಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಯಿತು. ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿತ್ತು. ಅನ್ಲಾಕ್ ಮೊದಲ ದಿನವೇ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನಗಳ ಓಡಾಟ ಭರ್ಜರಿಯಾಗಿತ್ತು. ರಸ್ತೆಯಲ್ಲಿ ಕಾರು, ಬೈಕ್, ಆಟೋಗಳನ್ನು ನಿಯಂತ್ರಿಸುವುದೇ ಪೊಲೀಸರಿಗೆ ಹರಸಾಹಸವಾಗಿತ್ತು. ಕಳೆದ 2 ತಿಂಗಳಿನಿಂದ ಮನೆಯಲ್ಲೇ ಇದ್ದು ಮನೆ ಊಟ ತಿಂದು ಬೋರ್ ಆಗಿದ್ದಂತಹ ಜನ ಇವತ್ತು ಹೋಟೆಲ್ಗಳತ್ತ ದಾಂಗುಡಿ ಇಟ್ರು. ಬೆಂಗಳೂರಿನ ಮಲ್ಲೇಶ್ವರಂನ ವೀಣಾ ಸ್ಟೋರ್ಸ್ ಎದುರು ರುಚಿಯಾದ ಇಡ್ಲಿ ವಡೆ ಸವಿಯಲು ಜನ ಜಮಾಯಿಸಿದ್ರು. ಕ್ಯೂನಲ್ಲಿ ನಿಂತು ಇಡ್ಲಿ ಖರೀದಿ ಮಾಡಿದ್ರು. ಇಂದಿನಿಂದ ಇಡೀ ದಿನ ಹೋಟೆಲ್ಗಳು ಓಪನ್ ಇದ್ದು ಪಾರ್ಸಲ್ಗಷ್ಟೇ ಅವಕಾಶ ನೀಡಲಾಗಿದೆ. ಲಾಕ್ಡೌನ್ನಿಂದ ಬಣಗುಡ್ತಾ ಇದ್ದಂತಹ ಮಲ್ಲೇಶ್ವರಂನ ಹೂವಿನ ಮಾರ್ಕೆಟ್ ಅನ್ಲಾಕ್ ಬಳಿಕವೂ ಜನರೇ ಬರ್ತಿಲ್ಲ. ಅನ್ಲಾಕ್ ಆದ ಬೆನ್ನಲ್ಲೇ ಮಲ್ಲೇಶ್ವರಂನ ಹೂವಿನ ಮಾರ್ಕೆಟ್ ಓಪನ್ ಆಗಿದ್ದು ಗ್ರಾಹಕರಿಲ್ಲದೆ ಮಾರುಕಟ್ಟೆ ಬಿಕೋ ಅಂತಿದೆ. ದೇವಸ್ಥಾನಗಳು ಕ್ಲೋಸ್ ಆಗಿದ್ದು ಶುಭ ಕಾರ್ಯಗಳು ನಡೀತಾ ಇಲ್ಲ. ಮದುವೆಗಳು ಭಾಗಶಃ ಬಂದ್ ಆಗಿದ್ದು ಜನರ ಓಡಾಟ ಕಡಿಮೆ ಇರೋ ಕಾರಣ ಹೂ ಮಾರುಕಟ್ಟೆ ಡಲ್ ಆಗಿದೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ಸಡಿಲಿಕೆಯಾದ ಬೆನ್ನಲ್ಲೇ ನೈಸ್ ರಸ್ತೆಯಲ್ಲಿ ವಾಹನಗಳ ಓಡಾಟ ಕೂಡ ಜೋರಾಗಿದೆ. ಇಂದು ಬೆಳಗ್ಗೆಯಿಂದಲೇ ಪ್ರತಿ ನಿಮಿಷಕ್ಕೆ 60 ವಾಹನಗಳ ಸಂಚಾರ ಮಾಡ್ತಾ ಇದ್ದುದು ಕಂಡುಬಂತು. ಈ ಮೊದಲು 1 ನಿಮಿಷಕ್ಕೆ 10 ವಾಹನ ಓಡಾಡ್ತಾ ಇತ್ತು. ಆದರೆ ಅನ್ಲಾಕ್ ಆಗಿದ್ದರಿಂದಾಗಿ ಊರು ಸೇರಿದಂತಹ ಜನರೆಲ್ಲ ಬೆಂಗಳೂರಿನತ್ತ ದೌಡಾಯಿಸಿದ್ರು. ಇಂದಿನಿಂದ ಬೆಂಗಳೂರಿನಲ್ಲಿ ಅನ್ಲಾಕ್ ಆಗಿ ಪಾರ್ಕ್ಗೆ ಎಂಟ್ರಿ ಇದ್ರೂ ಸಹ ಮಕ್ಕಳಿಗೆ ಮಾತ್ರ ಎಂಟ್ರಿ ಇಲ್ಲ. ಬೆಂಗಳೂರಿನ ಮತ್ತಿಕೆರೆಯ ಜೆಪಿ ಪಾರ್ಕ್ಗೆ ವಾಕಿಂಗ್ ಮಾಡಲು ಬಂದಂತಹ ಮಕ್ಕಳನ್ನ ವಾಪಸ್ ಕಳಿಸಲಾಯಿತು. ಕೊರೋನಾ 3ನೇ ಅಲೆ ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ. ಹೀಗಾಗಿ ಪಾರ್ಕ್ಗೆ ಮಕ್ಕಳಿಗೆ ಪ್ರವೇಶವಿಲ್ಲ ಅಂತ ಸಿಬ್ಬಂದಿಗಳು ಹೇಳಿ ವಾಪಸ್ ಕಳಿಸಿದ್ರು. ಅನ್ಲಾಕ್ ಆಗಿದೆ ತಡ, ನಿಂತಲೇ ನಿಂತಿದ್ದ ವಾಹನಗಳ ಓಡಾಟ ಕೂಡ ಜೋರಾಗಿದೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ವಾಹನಗಳ ಸಂಚಾರ ಶುರುವಾಗಿದ್ದು ಹೆಬ್ಬಾಳ, ಬ್ಯಾಟರಾಯನಪುರ, ಹುಣಸಮಾರನಹಳ್ಳಿ, ಸಾದಹಳ್ಳಿ ಗೇಟ್ ಸೇರಿದಂತೆ ಹಲವೆಡೆ ವಾಹನಗಳ ಓಡಾಟ ಹೆಚ್ಚಾಗಿತ್ತು. ಏರ್ಪೋರ್ಟ್ಗೆ ತೆರಳುವ ಮಾರ್ಗದಲ್ಲಿ ಹೆಚ್ಚು ವಾಹನ ಸಂಚಾರ ಇದ್ದುದರಿಂದ ಟ್ರಾಫಿಕ್ ಜಾಮ್ ಸಹ ಉಂಟಾಯಿತು. ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದ್ದಂತೆ ಊರಿನಿಂದ ಜನ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ವಿವಿಧ ಜಿಲ್ಲೆಗಳಿಂದ ಜನರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ತುಮಕೂರು ರಸ್ತೆಯಲ್ಲಿ ವಾಹನ ಸಂಚಾರ ಜೋರಾಗಿತ್ತು. ಬೆಂಗಳೂರಿಗೆ ಬರುವವರಿಗೆ ಯಾವುದೇ ತಪಾಸಣೆ ಇಲ್ಲವಾಗಿದೆ. ತಪಾಸಣೆ ಇಲ್ಲದೆ ಬೆಂಗಳೂರಿಗೆ ನೂರಾರು ಜನ ಆಗಮಿಸ್ತಾ ಇದ್ದು ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗೋ ಆತಂಕ ಶುರುವಾಗಿದೆ. ಅನ್ಲಾಕ್ ಆಗ್ತಿದ್ದಂತೆ ಹಳ್ಳಿಗಳಿಂದ ಬೆಂಗಳೂರಿಗೆ ದೌಡಾಯಿಸಿದ ಜನ. ಬೀದಿ ಬದಿ ಅಂಗಡಿಗಳಿಗೆ ಅವಕಾಶ ಇದ್ರೂ ಅಂಗಡಿಗಳು ಕ್ಲೋಸ್ ಆಗಿದ್ದು ಯಾಕೆ? ಪಾರ್ಕ್ಗಳಲ್ಲಿ ಮಾಸ್ಕ್ ಧರಿಸಿದವರಿಗೆ ದಂಡ ವಿಧಿಸಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ಫ್ರೀಡಮ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಕೊರೋನಾ ಸೋಂಕು ತಗ್ಗಿದ ಬೆನ್ನಲ್ಲೇ ಅನ್ಲಾಕ್ ಜಾರಿ ಮಾಡಿದ್ದು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ವಾಹನ ದಟ್ಟಣೆ ಜೋರಾಗಿತ್ತು. ಶಿವಾಜಿನಗರದಲ್ಲಿ ಲಾಕ್ಡೌನ್ ಸಡಿಲಿಕೆಯಾದ ಬೆನ್ನಲ್ಲೇ ವಾಹನ ಸಂಚಾರ ಹೆಚ್ಚಾಗಿತ್ತು. ಆಟೋ, ಓಲಾ, ಊಬರ್ಗಳ ಓಡಾಟ ಹೆಚ್ಚಾಗಿದ್ದರಿಂದಾಗಿ ಬೆಳ್ಳಂಬೆಳಿಗ್ಗೆ ಎಲ್ಲಾ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಜಾಮ್ ಉಂಟಾಯಿತು. ಅನ್ಲಾಕ್ನಲ್ಲಿ ಕೆಲ ಷರತ್ತುಗಳಿದ್ರೂ ಸಹ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಬೆಂಗಳೂರಿನ ಗಾಂಧಿನಗರದಲ್ಲಿ ಬೀದಿ ಬದಿ ಅಂಗಡಿಗಳು ಓಪನ್ ಆಗಿರಲಿಲ್ಲ. ಬೀದಿ ಬದಿ ವ್ಯಾಪಾರದ ಮುಖ್ಯ ಕೇಂದ್ರವಾಗಿರುವ ಗಾಂಧಿನಗರದ ಸರ್ಕಲ್ ಫುಲ್ ಖಾಲಿಯಾಗಿತ್ತು. ಬಿಎಂಟಿಸಿ ಬಸ್ ಸಂಚಾರ ಇಲ್ಲದೆ ಇರುವುದರಿಂದ ಜನ ಯಾರೂ ಕೂಡ ಇತ್ತ ಪ್ರಯಾಣಿಸಲಿಲ್ಲ. ಹೀಗಾಗಿ ವ್ಯಾಪಾರ ಆಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲಾ ಬಗೆಯ ಬೀದಿ ಬದಿ ಅಂಗಡಿಗಳು ಕ್ಲೋಸ್ ಆಗಿದ್ವು. ನೈಸ್ ರೋಡ್ ಮೂಲಕ ಬೆಂಗಳೂರಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿತ್ತು. ನೈಸ್ ರೋಡ್ ಜಂಕ್ಷನ್ ಬಳಿ ವಾಹನ ತಪಾಸಣೆ ಚುರುಕುಗೊಂಡಿತ್ತು. ಮಾಸ್ಕ್ ಧರಿಸದೆ ವಾಹನಗಳಲ್ಲಿ ಸಂಚರಿಸ್ತಾ ಇದ್ದವರಿಗೆ ಪೊಲೀಸರು ದಂಡ ವಿಧಿಸಿದ್ರು. ಸ್ಥಳದಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಚಿಂತನೆ ನಡೆಸಲಾಗಿದ್ದು ಬಿಬಿಎಂಪಿ ಸಹಯೋಗದಲ್ಲಿ ಕೋವಿಡ್ ಟೆಸ್ಟ್ಗೆ ಪ್ಲಾನ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಅನ್ಲಾಕ್ ಆಗ್ತಾ ಇದ್ದಂತೆಯೇ ಜನ ಮನೆಯಿಂದ ಹೊರಬಂದು ಸ್ವಚ್ಛಂದವಾಗಿ ಪಾರ್ಕ್ನಲ್ಲಿ ಓಡಾಟ ಶುರು ಮಾಡಿದ್ದಾರೆ. ಆದರೆ ವಾಕಿಂಗ್ ಮಾಡುವ ವೇಳೆ ಮಾಸ್ಕ್ ಧರಿಸದೆ ಪಾರ್ಕ್ಗೆ ಬಂದವರಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡರು. ಮತ್ತಿಗೆರೆಯ ಜೆಪಿ ಪಾರ್ಕ್ ಸಿಬ್ಬಂದಿ ವಾಯು ವಿಹಾರಿಗಳಿಗೆ ತರಾಟೆ ತೆಗೆದುಕೊಂಡಂತಹ ಸಿಬ್ಬಂದಿ ಪಾರ್ಕ್ನ ಎಲ್ಲಾ ದ್ವಾರಗಳಲ್ಲೂ ಸಿಬ್ಬಂದಿ ತಪಾಸಣೆ ನಡೆಸಿದರು.
ಇಂದಿನಿಂದ ಮೊದಲ ಹಂತದ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗಿದ್ದು ಶಿವಾಜಿನಗರ ರೆಸಲ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಓಡಾಟ ಇದ್ದು ಆಟೋ ಬೈಕ್ಗಳ ಭರಾಟೆ ಕೂಡ ಜೋರಾಗಿತ್ತು. ತರಕಾರಿ, ಹೂ, ಹಣ್ಣು ಖರೀದಿಗಾಗಿ ಜನ ಮುಗಿಬೀಳ್ತಿದ್ದಾರೆ. ಸಂಪೂರ್ಣವಾಗಿ ಲಾಕ್ಡೌನ್ ತೆರವಿನಂತಿರುವಂತಹ ಶಿವಾಜಿನಗರದಲ್ಲಿ ದೈಹಿಕ ಅಂತರವಿಲ್ಲದೆ ಗುಂಪಾಗಿ ಜನ ಓಡಾಟ ನಡೆಸಿದರು. ಬೆಂಗಳೂರು ಸೇರಿದಂತೆ 19 ಜಿಲ್ಲೆಗಳು ಅನ್ಲಾಕ್ ಜಾರಿಯಾಗಿದೆ ತಡ. ಊರುಗಳಿಂದ ಬೆಂಗಳೂರಿಗೆ ಜನ ವಾಪಸ್ ಆಗ್ತಿದ್ದಾರೆ. ನೆಲಮಂಗಲ ನವಯುಗ ಟೋಲ್ 8ನೇ ಮೈಲಿ ಜಾಲಹಳ್ಳಿ ಕ್ರಾಸ್ನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು. ತುಮಕೂರು ರಸ್ತೆ, ಹಾಸನ ರಸ್ತೆ ಮೂಲಕ ರಾಜಧಾನಿಗೆ ಎಂಟ್ರಿಯಾಗಿದ್ದು ಗಂಟು ಮೂಟೆ ಸಮೇತ ರಾಜಧಾನಿಗೆ ಜನ ವಲಸೆ ಬಂದಿದ್ರು. ಬೆಂಗಳೂರಿನಲ್ಲಿ ಕೈಗಾರಿಕೆ ಸೇರಿದಂತೆ ಎಲ್ಲಾ ಚಟುವಟಿಕೆಗಳಿಗೆ ಅನುಮತಿ ನೀಡಿದ್ದು ಟ್ರಕ್ಸ್, ಆಟೋ, ಗೂಡ್ಸ್ ವಾಹನ, ಬೈಕ್ಗಳಲ್ಲಿ ಬೆಂಗಳೂರಿನತ್ತ ಜನ ದಾಂಗುಡಿ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ನಿಂದಾಗಿ ಕ್ರೀಡಾಂಗಣಗಳು ಕ್ಲೋಸ್ ಆಗಿದ್ದು ಕ್ರೀಡಾಪಟುಗಳಿಗೆ ಸಮಸ್ಯೆ ಉಂಟಾಗಿದೆ. ಫಿಟ್ನೆಸ್ ಕಾಪಾಡಿಕೊಳ್ಳಲು ಆಗದೆ ಕ್ರೀಡಾಪಟುಗಳಿಗೆ ಸಮಸ್ಯೆ ಸೃಷ್ಟಿಯಾಗಿದೆ. ಫಿಟ್ನೆಸ್ ಇಲ್ಲದೆ ಹೋದರೆ ಪ್ರೋ ಕಬಡ್ಡಿಗೆ ಆಯ್ಕೆ ಮಾಡುವುದಿಲ್ಲ. ಹೀಗಾಗಿ ರಾಜ್ಯದ ಕ್ರೀಡಾಪಟುಗಳು ಅವಕಾಶ ವಂಚಿತರಾಗುವ ಸಾಧ್ಯತೆ ಇದೆ. ಅತ್ತಿ ಬೆಲೆಯಲ್ಲಿ ಏಕಾಏಕಿ ವಾಹನಗಳ ಸಂಖ್ಯೆ ಹೆಚ್ಚಾಗಿದ್ದು ವಾಹನ ತಪಾಸಣೆ ಮಾಡುವುದಕ್ಕೆ ಸಿಬ್ಬಂದಿ ಪರದಾಟ ನಡೆಸಿದ್ರು. ಪೊಲೀಸರು, ಕಂದಾಯ ಇಲಾಖೆ ಸಿಬ್ಬಂದಿ ವಾಹನ ತಪಾಸಣೆ ಮಾಡಲಾಗದೆ ಪರದಾಡುವಂತಾಯಿತು. ಎಲ್ಲ ವಾಹನ ತಪಾಸಣೆ ಮಾಡುವುದಕ್ಕಾಗದೆ ಪೊಲೀಸರು ಸಂಕಷ್ಟಕ್ಕೆ ಸಿಲುಕಿದ್ರು. ಪೊಲೀಸ್ ಸಿಬ್ಬಂದಿ ಕಣ್ತಪ್ಪಿಸಿ ಕೆಲ ವಾಹನ ಸವಾರರು ತೆರಳುತ್ತಾ ಇದ್ರು. ಲಾಕ್ಡೌನ್ ಆಗ್ತಾ ಇದ್ದಂತೆಯೇ ಬೆಂಗಳೂರು ತೊರೆದಿದ್ದಂತಹ ಜನರು ಮತ್ತೆ ಸಿಟಿಗೆ ವಾಪಸ್ ಆಗ್ತಿದ್ದು ದ್ವಿಚಕ್ರ ವಾಹನಗಳಲ್ಲಿ ಗಂಟು ಮೂಟೆಯೊಂದಿಗೆ ಬೆಂಗಳೂರಿಗೆ ಎಂಟ್ರಿ ಕೊಡುತ್ತಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಟೋಲ್ನಲ್ಲಿ ಲಗೇಜ್ನೊಂದಿಗೆ ಫ್ಯಾಮಿಲಿ ಸಮೇತ ಮರಳಿ ಬೆಂಗಳೂರಿಗೆ ಸೇರಿದ್ದಾರೆ. ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಭಾಗದಿಂದ ಜನ ಆಗಮಿಸ್ತಾ ಇದ್ದು ಜೊತೆಗೆ ಸರಕು ಸಾಗಣೆ ವಾಹನಗಳ ಓಡಾಟ ಕೂಡ ಹೆಚ್ಚಾಗಿದೆ. ಅನ್ಲಾಕ್ ಆಗ್ತಿದ್ದಂತೆ ಕೆಲ ಜಿಲ್ಲೆಗಳಲ್ಲಿ ಹೇಗಿತ್ತು ಓಡಾಟ? ಮಾರುಕಟ್ಟೆಗಳತ್ತ ಜನ ಮರಳಿದ್ರ? ಎಲ್ಲೆಲ್ಲಿ ಖರೀದಿಗೆ ಅವಕಾಶ ಮಾಡಿಕೊಡಲಾಗಿತ್ತು? ಜನರಿಗೆ ಜಿಲ್ಲಾಧಿಕಾರಿಗಳು ಕೊಟ್ಟ ವಾರ್ನಿಂಗ್ ಆದರೂ ಏನು? ಇದೆಲ್ಲವನ್ನು ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ರಾಮನಗರ ಜಿಲ್ಲೆಯಲ್ಲೂ ಇಂದಿನಿಂದ ಅನ್ಲಾಕ್ ಆರಂಭ ಆಗಿದ್ದು ಆಟೋಗಳ ಸಂಚಾರವೂ ಶುರುವಾಗಿದೆ. ಲಾಕ್ಡೌನ್ನಿಂದಾಗಿ ಇಷ್ಟು ದಿನ ಆಟೋಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು. ಆಟೋಗಳ ಸಂಚಾರಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಮತ್ತೊಂದೆಡೆ ಅಂತರ್ ಜಿಲ್ಲೆಗಳ ಸಂಚಾರಕ್ಕೆ ಅನುಮತಿ ಸಿಕ್ಕಿರುವುದರಿಂದ ಜನ ಬೆಂಗಳೂರಿನತ್ತ ತೆರಳುತ್ತಿದ್ದಾರೆ. ಖಾಸಗಿ ವಾಹನ, ಬೈಕ್ಗಳ ಮೂಲಕ ಬೆಂಗಳೂರಿನತ್ತ ಜನ ಪ್ರಯಾಣ ಬೆಳೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ ಪರಿಣಾಮ ಜಿಲ್ಲೆಯಾದ್ಯಂತ ಜನಸಂಚಾರ ಹೆಚ್ಚಾಗಿದೆ. ಬೆಳಗ್ಗೆಯಿಂದಲೇ ಎಲ್ಲೆಡೆ ಸಂಚಾರ ಆರಂಭ ಆಗಿದೆ. ಆಟೋ, ಖಾಸಗಿ ವಾಹನ, ಬೈಕ್ಗಳಲ್ಲಿ ಜನ ರಸ್ತೆಗಿಳಿದಿದ್ದಾರೆ. ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ಜನದಟ್ಟಣೆ ಕಂಡುಬಂದಿದೆ. ಜಯದೇವ ಕ್ರೀಡಾಂಗಣದ ತಾತ್ಕಾಲಿಕ ತರಕಾರಿ ಮಾರುಕಟ್ಟೆಯಲ್ಲಿ ದೈಹಿಕ ಅಂತರ ಮರೆತು ಗುಂಪಾಗಿ ತರಕಾರಿ, ಸೊಪ್ಪು ಖರೀದಿಗೆ ಜನ ಮುಗಿಬಿದ್ರು. ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ನಗರದಲ್ಲಿ ಜನಸಂಚಾರ ಹೆಚ್ಚಾಗಿದೆ. ಲಾಕ್ಡೌನ್ ಸಡಿಲಿಕೆಯಿಂದ ಆಟೋ ಸಂಚಾರ ಕೂಡ ಆರಂಭ ಆಗಿದ್ದು ಖಾಸಗಿ ವಾಹನಗಳ ಸಂಚಾರದಲ್ಲೂ ಹೆಚ್ಚಳ ಕಂಡುಬಂದಿದೆ. ಅಗತ್ಯ ವಸ್ತುಗಳ ಖರೀದಿ, ಗೃಹ ನಿರ್ಮಾಣ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದರಿಂದಾಗಿ ಜನ ಖರೀದಿಗೆ ಮುಂದಾಗಿದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಅವಕಾಶವಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕೊರೋನಾ ಸೋಂಕು ನಿಯಂತ್ರಣದಲ್ಲಿದೆ. ಪಾಸಿಟಿವಿಟಿ ರೇಟ್ 5% ಕಡಿಮೆ ಇದೆ. ಆದರೆ ಅನ್ಲಾಕ್ನಿಂದ ಮತ್ತೆ ಕೊರೋನಾ ಹೆಚ್ಚಾಗುವ ಭೀತಿ ಇದೆ. ಹೀಗಾಗಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ವ್ಯಾಪಾರ ವಹಿವಾಟಿನಲ್ಲಿ ಜನ ಮೈಮರೆಯದಂತೆ ಜಿಲ್ಲಾಧಿಕಾರಿ ಲತಾ ಆರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಷ್ಟು ದಿನ ಮನೆಯಲ್ಲೇ ಲಾಕ್ ಆಗಿದ್ದಂತಹ ಜನ ಇದೀಗ ಪಾರ್ಕ್ಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಕೋಲಾರದಲ್ಲಿ ಇಂದಿನಿಂದ ಅನ್ಲಾಕ್ ಆರಂಭ ಆಗಿದೆ. ಹೀಗಾಗಿ ವಾಯು ವಿಹಾರಿಗಳು ಬೆಳ್ಳಂಬೆಳಗ್ಗೆ ಪಾರ್ಕ್ಗಳಲ್ಲಿ ವಾಯು ವಿಹಾರ ನಡೆಸಿದ್ದಾರೆ. ಆದರೆ ವಾಕ್ ಮಾಡಲು ಬಂದಂತಹ ಜನರ ಸಂಖ್ಯೆ ಅತ್ಯಂತ ವಿರಳವಾಗಿದೆ. ಇನ್ನು ಕೊರೋನಾ ಆತಂಕದಿಂದ ಹೊರಬಾರದ ಮಂದಿ ಮನೆ ಬಿಟ್ಟು ಬರಲು ಹಿಂದೇಟು ಹಾಕ್ತಿದ್ದಾರೆ. ಅನ್ಲಾಕ್ನಿಂದಾಗಿ ರಾಮನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಸಂಖ್ಯೆ ತಗ್ಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶ ನೀಡಲಾಗಿದೆ. ಹೆಚ್ಚಿನ ಸಮಯ ಸಿಕ್ಕಿರುವುದರಿಂದ ಜನ ಒಟ್ಟಿಗೆ ಮಾರುಕಟ್ಟೆಗೆ ಮುಗಿಬೀಳುವುದು ತಪ್ಪಿದೆ. ಹಿಂದಿನ ದಿನಗಳಿಗೆ ಹೋಲಿಸಿದರೆ ಇಂದು ಮಾರುಕಟ್ಟೆಯಲ್ಲಿ ಜನರ ಸಂಖ್ಯೆ ಕಡಿಮೆಯಾಗಿದೆ. ಗುಂಪಾಗಿ ಸೇರಿ ಖರೀದಿ ಮಾಡದೆ ಒಬ್ಬೊಬ್ಬರಾಗೆ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದ್ದಾರೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗಿದೆ. ಭರ್ಜರಿ ವ್ಯಾಪಾರ ವಹಿವಾಟುಗಳು ಆರಂಭ ಆಗಿದೆ. ಅನ್ಲಾಕ್ನಿಂದಾಗಿ ಆಟೋ, ಬೈಕ್, ಕಾರುಗಳ ಸಂಚಾರ ಕೂಡ ಆರಂಭ ಆಗಿದೆ. ದಿನಸಿ, ತರಕಾರಿ, ಎಪಿಎಂಸಿ ಮಾರುಕಟ್ಟೆಗಳು, ಪೆಟ್ರೋಲ್ ಬಂಕ್ಗಳು ಓಪನ್ ಆಗಿದೆ. ಹೋಟೆಲ್, ಬಾರ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇದ್ದು ಮಧ್ಯಾಹ್ನ 2 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದ್ದಂತೆಯೇ ಗದಗ ನಗರದ ಎಪಿಎಂಸಿ ಹಣ್ಣಿನ ಮಾರ್ಕೆಟ್ನಲ್ಲಿ ಜನಜಂಗುಳಿ ಸೇರಿದೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸಲಾಗ್ತಾ ಇದೆ. ಸದ್ಯ ಹಣ್ಣಿನ ಮಾರ್ಕೆಟ್ ಕೊರೋನಾ ಹಾಟ್ಸ್ಪಾಟ್ನಂತೆ ಕಾಣ್ತಾ ಇದೆ. ಹೆಮ್ಮಾರಿ ಅಬ್ಬರಿಸ್ತಾ ಇದ್ರು ಜನ ಮಾತ್ರ ತಮ್ಮ ನಿರ್ಲಕ್ಷ್ಯವನ್ನು ಮುಂದುವರಿಸುತ್ತಾರೆ. ಹಣ್ಣಿನ ಹೋಲ್ಸೇಲ್ ಹರಾಜಿಗಾಗಿ ಜನ ಮುಗಿಬಿದ್ದಿತು. ಲಾಕ್ಡೌನ್ನಿಂದ ಕೊಂಚ ವಿನಾಯಿತಿ ಸಿಗುತ್ತಲೇ ವಾಯು ವಿಹಾರಿಗಳ ದರ್ಬಾರ್ ಆರಂಭ ಆಗಿದೆ. ರಾಯಚೂರು ಕೃಷಿ ವಿವಿ ಕ್ರೀಡಾಂಗಣದಲ್ಲಿ ಜನ ವಾಯು ವಿಹಾರಕ್ಕೆ ತೆರಳಿದ್ದಾರೆ. ಲಾಕ್ಡೌನ್ ಸಡಿಲಿಕೆ ಮೊದಲ ದಿನ ಬೆರಳೆಣಿಕೆಯಷ್ಟು ಜನ ಮಾತ್ರ ವಾಯು ವಿಹಾರಕ್ಕೆ ಆಗಮಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಹೊರಬಾರದ ಮಂದಿ ಲಾಕ್ಡೌನ್ ಸಡಿಲಿಕೆ ಬಗ್ಗೆ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳೋ ಶಿಕ್ಷಕರಿಗೆ ವ್ಯಾಕ್ಸಿನ್ ಕಡ್ಡಾಯನ? ಇನ್ಸ್ಟಾಲ್ಮೆಂಟ್ನಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟೋಕೆ ಅವಕಾಶ ಕೊಡುವ ಖಾಸಗಿ ಶಾಲೆಗಳು, ನಾಳೆಯಿಂದಲೇ ಆರಂಭಗೊಳ್ಳಲಿದೆಯಾ ಸ್ಕೂಲ್ಗಳು? ಇದೆಲ್ಲವನ್ನು ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾಗೆ ಬಲಿಯಾದವರ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ನೀಡುವುದಾಗಿ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಎಸ್ವೈ, ಬಿಪಿಎಲ್ ಪಡಿತರದಾರರ ಕುಟುಂಬದ ವಯಸ್ಕರು ಮೃತಪಟ್ಟಿದ್ರೆ ಆ ಕುಟುಂಬದಲ್ಲಿ ಮೃತಪಟ್ಟ ಒಬ್ಬರಿಗೆ ಪರಿಹಾರ ನೀಡ್ತೇವೆ. ಒಂದು ಕುಟುಂಬದಲ್ಲಿ ಒಬ್ಬರ ಸಾವಿಗೆ ಮಾತ್ರ ಪರಿಹಾರ ನೀಡಲಾಗುತ್ತೆ. ಇದಕ್ಕಾಗಿ ಸುಮಾರು 250 ರಿಂದ 300 ಕೋಟಿ ಖರ್ಚಾಗುತ್ತೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ನಾಳೆಯಿಂದಲೇ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಆರಂಭಿಸಲು ಸೂಚನೆ ನೀಡಲಾಗಿದೆ. ನಾಳೆಯಿಂದ ಶಾಲಾ ಚಟುವಟಿಕೆ ಆರಂಭಿಸುವಂತೆ ಶಿಕ್ಷಣ ಇಲಾಖೆ ಸೂಚಿಸಿದೆ. ಜುಲೈ 1ರಿಂದ ಶೈಕ್ಷಣಿಕ ವರ್ಷ ಶಾಲಾ ತರಬೇತಿಗಳು ಆರಂಭವಾಗಲಿದೆ. ನಾಳೆಯಿಂದ ಮಕ್ಕಳ ಶಾಲಾ ದಾಖಲಾತಿ ಪ್ರಾರಂಭಿಸಿ 31/08/2021 ಒಳಗೆ ಮುಕ್ತಾಯಗೊಳಿಸಬೇಕು ಎಂದು ಆದೇಶ ನೀಡಲಾಗಿದೆ. ನಾಳೆಯಿಂದಲೇ 2021-22ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ಆರಂಭಿಸಲು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಶಿಕ್ಷಕರು ಕರ್ತವ್ಯಕ್ಕೆ ಬರಲು ಸುಮ್ಮನೆ ಕಾರಣ ಹೇಳುವಂತಿಲ್ಲ ಎಂದು ಖಡಕ್ ಸೂಚನೆ ನೀಡಲಾಗಿದೆ. ಅಲ್ಲದೆ ಲಾಕ್ಡೌನ್ ಇರುವ ಜಿಲ್ಲೆಗಳಲ್ಲಿ ಲಾಕ್ ಆಗಿರುವ ಶಿಕ್ಷಕರು ಪಾಸ್ನೊಂದಿಗೆ ಶಾಲೆಗೆ ಬರುವಂತೆ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬುಕುಮಾರ್ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಸಮಯದಲ್ಲಿ ವೈದ್ಯರು ಪೌರ ಕಾರ್ಮಿಕರ ಮಾದರಿಯಲ್ಲಿ ಶಿಕ್ಷಕರು ಕೆಲಸ ಮಾಡಬೇಕು ಎಂದು ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ಹೇಳಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ದೃಷ್ಟಿಯಿಂದ ಕ್ರಮ ಕೈಗೊಂಡಿದ್ದು, ಹೀಗಾಗಿ ಶೈಕ್ಷಣಿಕ ವರ್ಷ ಮುಂದೂಡುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಅನ್ಬುಕುಮಾರ್. ಕೋವಿಡ್ ಹಿನ್ನೆಲೆಯಲ್ಲಿ ತರಗತಿಗಳನ್ನು ಭೌತಿಕವಾಗಿ ನಡೆಸಲು ಸಾಧ್ಯವಾಗದೇ ಇದ್ದರೆ ಆನ್ಲೈನ್ ಮೂಲಕ ನಡೆಸಲು ಚಿಂತನೆ ನಡೆದಿದೆ. ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ತಯಾರಿ ಹಿನ್ನೆಲೆಯಲ್ಲಿ ಪರೀಕ್ಷೆ ಕರ್ತವ್ಯಕ್ಕೆ ಹಾಜರಾಗುವ ಶಿಕ್ಷಕರು ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸಿಕೊಂಡಿರಬೇಕು ಎಂದು ಸೂಚಿಸಲಾಗಿದೆ. ರಾಜ್ಯ ಕೋವಿಡ್ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈ ಸೂಚನೆ ನೀಡಿದೆ. ಪರೀಕ್ಷಾ ಕೊಠಡಿಗಳನ್ನು ಕೆಮಿಕಲ್ ಹಾಕಿ ವಾಶ್ ಮಾಡಬೇಕು. ಶಿಕ್ಷಕರು ಮುಖಕ್ಕೆ ಫೇಸ್ ಶೀಲ್ಡ್ ಧರಿಸಿರಬೇಕು ಎಂದು ಸೂಚನೆ ನೀಡಲಾಗಿದೆ. 2021-22ನೇ ಸಾಲಿನಲ್ಲಿ ಖಾಸಗಿ ಶಾಲಾ ಶುಲ್ಕ ವಿಚಾರಕ್ಕೆ ಸಂಬಂಧಿಸಿದಂತೆ ರುಪ್ಸಾ ಹಲವು ನಿರ್ಧಾರ ಕೈಗೊಂಡಿದೆ. ಲೋಕೇಶ್ ತಾಳಿಕಟ್ಟೆ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 2021-22ನೇ ಸಾಲಿನ ಬೋಧನಾ ಶುಲ್ಕ ಹೆಚ್ಚಳ ಮಾಡಿಲ್ಲ. ಹಾಗೆ ಕಂತುಗಳಲ್ಲಿ ಶುಲ್ಕ ಪಾವತಿ ಮಾಡಲು ಪೋಷಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಶುಲ್ಕ ಪಾವತಿಗೆ ಟಾರ್ಚರ್ ಕೊಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ರಮೇಶ್ ಜಾರಕಿಹೊಳಿ ದಾಖಲಿಸಿದ್ದ ಬ್ಲಾಕ್ ಮೇಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ವಿಚಾರಣೆಗೆ ಆರೋಪಿ ನರೇಶ್ ಹಾಜರಾಗಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಎಸ್ಐಟಿ ಮೊನ್ನೆಯಷ್ಟೇ ಆರೋಪಿಗಳಿಂದ ಪ್ರಾಥಮಿಕ ಮಾಹಿತಿ ಪಡೆದಿತ್ತು. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆಯನ್ನು ನಡೆಸಲಾಗಿತ್ತು. ಎಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸಗಳ್ಳರ ಬಗ್ಗೆ ಟಿವಿ9 ರಹಸ್ಯ ಕಾರ್ಯಾಚರಣೆ ನಡೆಸಿ ಈ ಬಗ್ಗೆ ವರದಿ ಪ್ರಸಾರ ಮಾಡಿ 1 ವಾರ ಕಳೆದರೂ ಕ್ರಮ ಕೈಗೊಂಡಿಲ್ಲ. ಕಳ್ಳ ವೈದ್ಯರ ಕುರಿತು ನಮಗೂ ದೂರು ಬಂದಿತ್ತು ಅಂತ ಆರೋಗ್ಯ ಸಚಿವರೇ ಹೇಳಿದ್ರೂ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಜನಾಕ್ರೋಶ ವ್ಯಕ್ತವಾಗಿದ್ದು, ಕೆಲಸಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವ ಹೇಳಿಕೆ ಕೇವಲ ಮಾತಿಗೆ ಸೀಮಿತವಾಯ್ತಾ ಎಂಬ ಅನುಮಾನ ಮೂಡಿದೆ.
ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ವೈದ್ಯರ ಕೆಲಸಗಳ್ಳತನ ಬಯಲು ಕೇಸ್ನ ತನಿಖೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ವರ್ಗಾವಣೆಯಾಗಿದೆ ಎಂದು ಹುಬ್ಬಳ್ಳಿಯ ಕಿಮ್ಸ್ ನಿರ್ದೇಶಕ ಹಾಗೂ ಪ್ರಾಂಶುಪಾಲರು ಸೇರಿ ಮುಖ್ಯ ಆಡಳಿತಾಧಿಕಾರಿಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕ ಡಾಕ್ಟರ್ ಗಿರೀಶ್ ಮಾಹಿತಿ ಪಡೆಯಲಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸಗಳ್ಳರ ಬಗ್ಗೆ ಟಿವಿ9 ರಹಸ್ಯ ಕಾರ್ಯಾಚರಣೆ ನಡೆಸಿ ಗೋಲ್ಮಾಲ್ ಹೊರಹಾಕಿತ್ತು. ದೇಶದಲ್ಲಿ ಸ್ಪುಟ್ನಿಕ್ ಲಸಿಕೆ ಬಳಕೆಗೆ ಅವಕಾಶ ಕೊಟ್ಟಿದ್ದು ಎಲ್ಲಿ? ಡ್ರೋನ್ ಮೂಲಕವೇ ಲಸಿಕೆ ಸಾಗಾಟ ಇರಲಿದೆಯಾ? ಮಕ್ಕಳ ಆರೋಗ್ಯಕ್ಕೂ ಮಾರ್ಗಸೂಚಿ ಪ್ರಕಟವಾಗಿದ್ದು ಎಲ್ಲಿ? ಕೊರೋನಾ ಸೋಂಕಿನ ಮೂಲ ಹುಡುಕೋಕೆ ಒತ್ತಾಯಿಸಿದ್ದು ಯಾರು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಈಗ ರಷ್ಯಾದ ಸ್ಪುಟ್ನಿಕ್ ಕೊರೋನಾ ಲಸಿಕೆಯ ಜನರ ಬಳಕೆ ಆರಂಭವಾಗಿದೆ. ದೆಹಲಿಯಲ್ಲಿರುವ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿಯ 170 ಸಿಬ್ಬಂದಿಗೆ ಸ್ಪುಟ್ನಿಕ್ ಲಸಿಕೆ ನೀಡಲಾಗಿದೆ. ಹೈದರಾಬಾದ್ನಿಂದ ಸುಮಾರು 1,000 ಡೋಸ್ ಸ್ಪುಟ್ನಿಕ್ ಲಸಿಕೆಯನ್ನ ದೆಹಲಿಗೆ ಕಳುಹಿಸಲಾಗಿದೆ. ಇಂದು ಕೂಡ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಸಿಬ್ಬಂದಿ ಹಾಗೂ ಜನಸಾಮಾನ್ಯರಿಗೆ ಸ್ಪುಟ್ನಿಕ್ ಕೊರೋನಾ ಲಸಿಕೆಯನ್ನ ನೀಡಲಾಗುತ್ತೆ. ದೇಶದಲ್ಲಿ ಜನರು ತಲುಪಲು ಸಾಧ್ಯವಾಗದ ಪ್ರದೇಶಗಳಿಗೆ ಡ್ರೋನ್ ಮೂಲಕ ಕೊರೋನಾ ಲಸಿಕೆಯನ್ನ ಸಾಗಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಡ್ರೋನ್ ಮೂಲಕ ಕೊರೋನಾ ಲಸಿಕೆ ಸಾಗಾಟ ಉತ್ತಮ ಎಂದು ಐಐಟಿ ಕಾನ್ಪುರ ವರದಿ ನೀಡಿದೆ. ಇದಾದ ಬಳಿಕ ಈಗ ಐಸಿಎಂಆರ್ ಪರವಾಗಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ HLL ಕಂಪನಿಯು ಡ್ರೋನ್ ಮೂಲಕ ಲಸಿಕೆ ಸಾಗಾಟಕ್ಕೆ ಟೆಂಡರ್ ಕರೆದಿದೆ. ಡ್ರೋನ್ಗಳು 35 ಕಿಲೋಮೀಟರ್ ವರೆಗೂ 100 ಮೀಟರ್ ಎತ್ತರದಲ್ಲಿ ಹಾರಾಟ ನಡೆಸಬೇಕು. ಆಸಕ್ತರು ಜೂನ್ 22ರ ಒಳಗೆ ಬಿಡ್ ಸಲ್ಲಿಸಬೇಕು. ಕೊರೋನಾದ 3ನೇ ಅಲೆಯಿಂದ ಮಕ್ಕಳನ್ನ ರಕ್ಷಿಸಲು ಕೇಂದ್ರ ಆಯುಷ್ ಇಲಾಖೆಯು ಕೆಲ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಕೊರೋನಾ ಸೋಂಕು ತಗುಲಿರುವ ಶಂಕೆ ಇರುವ ಮಕ್ಕಳು ಮನೆಯಲ್ಲಿ ತಮ್ಮ ತಾತ ಅಜ್ಜಿಯಿಂದ ದೂರ ಇರಬೇಕು. ಯಾಕಂದ್ರೆ ವಯಸ್ಸಾದವರು ಹೈರಿಸ್ಕ್ ವ್ಯಕ್ತಿಗಳು. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಮಕ್ಕಳು ಕೈ ತೊಳೆಯುವುದು, ಮಾಸ್ಕ್ ಧರಿಸಬೇಕು. 5 ರಿಂದ 18 ವರ್ಷದವರೆಗೆ ಮಾಸ್ಕ್ ಕಡ್ಡಾಯ. ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು ಎಂದು ಕೇಂದ್ರ ಆಯುಷ್ ಇಲಾಖೆ ಹೇಳಿದೆ. ದೆಹಲಿಯಲ್ಲಿ ಇಂದಿನಿಂದ 2ನೇ ಹಂತದ ಅನ್ಲಾಕ್ ಪ್ರಕ್ರಿಯೆ ಶುರುವಾಗಿದೆ. ಇಂದಿನಿಂದ ಶಾಪಿಂಗ್ ಮಾಲ್, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ. ಆದರೆ ಈಗಲೂ ಶಾಲೆ, ಮಲ್ಟಿಪ್ಲೆಕ್ಸ್, ಥಿಯೇಟರ್, ಜಿಮ್, ಸ್ಪಾ ಬಂದ್ ಆಗಿರಲಿದೆ. ಅಂಗಡಿಗಳನ್ನು ಬೆಳಗ್ಗೆ 10 ರಿಂದ ರಾತ್ರಿ 8ರವರೆಗೆ ತೆರೆಯಲು ಅವಕಾಶ ನೀಡಲಾಗಿದೆ. G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಕೊರೋನಾ ವೈರಸ್ ಮೂಲದ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂದು ಒತ್ತಾಯಿಸಲಾಗಿದೆ. ಚೀನಾ ದೇಶ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಚೀನಾದಿಂದ ಸ್ಪಷ್ಟನೆ ಬೇಕು ಎಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಕೊರೋನಾ ವೈರಸ್ ಮೂಲದ ಬಗ್ಗೆ ಪಾರದರ್ಶಕವಾದ ತನಿಖೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ ನಡೆಸಬೇಕೆಂದು ಜೋ ಬೈಡನ್ ಹೇಳಿದ್ದಾರೆ. G7 ರಾಷ್ಟ್ರಗಳು ಚೀನಾ ವಿರುದ್ಧ ಕಠಿಣ ನಿಲುವು ತಾಳಿವೆ. ಹಾರುವ ಸಿಖ್ ಎಂದೇ ಖ್ಯಾತರಾಗಿರೋ ಮಿಲ್ಕಾ ಸಿಂಗ್ ಪತ್ನಿ ನಿರ್ಮಲಾ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಮಿಲ್ಕಾ ಸಿಂಗ್ ಪುತ್ರ ಜೀವ್ ಮಿಲ್ಕಾ ಸಿಂಗ್ ತಾಯಿ ಸಾವಿನ ಬಗ್ಗೆ ತಿಳಿಸಿದ್ದಾರೆ. ಮಿಲ್ಕಾ ಸಿಂಗ್ ಕೂಡ ಕೊರೋನಾ ಸೋಂಕಿತರಾಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಕುಟುಂಬದ ಬೆನ್ನೆಲುಬಾಗಿದ್ದ ತಾಯಿ ವಿಧಿವಶರಾಗಿದ್ದಾರೆ ಎಂದು ಜೀವಾ ಮಿಲ್ಕಾ ಸಿಂಗ್ ಹೇಳಿದ್ದಾರೆ. G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಕೊರೋನಾ ಲಸಿಕೆಗೆ ಪೇಟೆಂಟ್ನಿಂದ ತಾತ್ಕಾಲಿಕ ವಿನಾಯಿತಿ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಒನ್ ಅರ್ತ್ ಒನ್ ಹೆಲ್ತ್ ಘೋಷಣೆ ಮೂಲಕ ಕೊರೋನಾ ವಿರುದ್ಧ ಒಗ್ಗೂಡಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಕಳೆದ ವರ್ಷ ಕೊರೋನಾದ ಹಾಟ್ಸ್ಪಾಟ್ ಆಗಿದ್ದ ಮಹಾರಾಷ್ಟ್ರ ಈ ಬಾರಿ ಬೇರೆ ರಾಜ್ಯಗಳಿಗಿಂತ ಬೇಗನೆ ಕೊರೋನಾದ 2ನೇ ಅಲೆಯನ್ನ ನಿಯಂತ್ರಿಸಿದೆ. ಮಹಾರಾಷ್ಟ್ರದಲ್ಲಿ ಈಗ 1,50,000 ಕೊರೋನಾ ಸಕ್ರಿಯ ಕೇಸ್ಗಳು ಮಾತ್ರ ಇವೆ. ಮಹಾರಾಷ್ಟ್ರದಲ್ಲಿ 3% ಮಾತ್ರ ಕೊರೋನಾ ಸಕ್ರಿಯ ಕೇಸ್ ಇರುವುದು ವಿಶೇಷ. ಅಮೆರಿಕ ದೇಶ ಈಗಾಗಲೇ ಜಗತ್ತಿನ ಬಡ ಮಧ್ಯಮ ಆದಾಯದ ರಾಷ್ಟ್ರಗಳಿಗೆ ಕೊರೋನಾ ಲಸಿಕೆಯನ್ನ ದಾನವಾಗಿ ನೀಡುವುದಾಗಿ ಘೋಷಿಸಿದೆ. ಇಂಗ್ಲೆಂಡ್ನಲ್ಲಿ ನಡೆದ G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳು 100 ಕೋಟಿ ಡೋಸ್ ಕೊರೋನಾ ಲಸಿಕೆಯನ್ನ ಜಗತ್ತಿನ ಬಡ ರಾಷ್ಟ್ರಗಳಿಗೆ ದಾನ ಮಾಡುವುದಾಗಿ ಘೋಷಿಸಿದೆ. G7 ರಾಷ್ಟ್ರಗಳ ಪರವಾಗಿ ಇಂಗ್ಲೆಂಡ್ ಪ್ರಧಾನಿ ಬೋರಿಸ್ ಜಾನ್ಸನ್ ಈ ಘೋಷಣೆ ಮಾಡಿದ್ದು 2022ರಲ್ಲಿ G7 ರಾಷ್ಟ್ರಗಳು 100 ಕೋಟಿ ಡೋಸ್ ಕೊರೋನಾ ಲಸಿಕೆಯನ್ನ ದಾನ ಮಾಡಲಿವೆ. ಟೀಂ ಇಂಡಿಯಾ ಕ್ಯಾಪ್ಟನ್ ಕೊಹ್ಲಿ ಬೌಲಿಂಗ್ ಮಾಡಿದ್ದು ಯಾರಿಗೆ? ಕುದುರೆ ಜೊತೆ ಧೋನಿ ರೇಸ್ಗೆ ಇಳಿದದ್ದು ಎಲ್ಲಿ? ಮೈಲಾರಿ ಬೆಡಗಿ ಮಾನ್ವಿತಾರ ಹೊಸ ಲುಕ್ ಹೇಗಿದೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಮುಂದಿನ ತಿಂಗಳು ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿರುವ ಭಾರತ ತಂಡದ ಕ್ರಿಕೆಟಿಗರು ಸೋಮವಾರದಿಂದ ಮುಂಬೈನಲ್ಲಿ 14 ದಿನಗಳ ಕ್ವಾರಂಟೈನ್ಗೆ ಒಳಪಡಲಿದ್ದಾರೆ. ಲಂಕಾ ಪ್ರವಾಸದ ಭಾಗವಾಗಿರುವ ಎಲ್ಲರೂ ಮುಂಬೈಗೆ ತಲುಪುವ ಮುನ್ನ ಕಡ್ಡಾಯ ಕೋವಿಡ್-19 ಪರೀಕ್ಷೆ ಮಾಡಿಸಿಕೊಳ್ಳಲಿದ್ದಾರೆ.
ಕನ್ನಡದ ಬ್ಯೂಟಿ ನಟಿ ಮಾನ್ವಿತಾ ಹೊಸ ಅವತಾರದಲ್ಲಿ ಮಿಂಚಿದ್ದಾರೆ. ಹೊಸ ಫೋಟೋ ಶೂಟ್ ಮಾಡಿಸಿರೋ ಮಾನ್ವಿತಾ ಗ್ಲಾಮರಸ್ ಲುಕ್ನಲ್ಲಿ ಕಂಗೊಳಿಸಿದ್ದಾರೆ. ಕಪ್ಪು ಕೆಂಪು ಬಣ್ಣದ ವೆಸ್ಟರ್ನ್ ಕಾಸ್ಟ್ಯೂಮ್ ತೊಟ್ಟು ಮಾನ್ವಿತಾ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಸದ್ಯ ಮಾನ್ವಿತಾ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಸದ್ಯ RRR ಚಿತ್ರದಲ್ಲಿ ಜೂನಿಯರ್ ಎನ್ಟಿಆರ್ ಬ್ಯುಸಿಯಾಗಿದ್ದಾರೆ. ಆದರೆ ಅವರ ಮುಂದಿನ ಸಿನಿಮಾ ಅದಾಗ್ಲೇ ಸದ್ದು ಮಾಡೋಕೆ ಶುರು ಮಾಡಿದೆ. ಜೂನಿಯರ್ ಎನ್ಟಿಆರ್ಗೆ ಕೊರಟಾಲು ಶಿವ ಆಕ್ಷನ್ ಹೇಳಲಿದ್ದಾರೆ. ಈ ಚಿತ್ರಕ್ಕೆ ನಾಯಕಿಯ ಆಯ್ಕೆಯೂ ಮುಗಿದಿದೆ. ನಟಿ ಕಿಯಾರಾ ಅಡ್ವಾನಿ ಜೂನಿಯರ್ ಎನ್ಟಿಆರ್ ಜೊತೆ ತೆರೆ ಹಂಚಿಕೊಳ್ಳಲಿದ್ದಾರೆ. ತೆಲುಗಿನ ಸೂಪರ್ ಹಿಟ್ ಸಿನಿಮಾ ಅಲ ವೈಕುಂಠಪುರಂలో ಬಾಲಿವುಡ್ಗೆ ರಿಮೇಕ್ ಆಗ್ತಿರೋ ಸುದ್ದಿ ಹರಿದಾಡ್ತಿದೆ. ಈ ಚಿತ್ರದಲ್ಲಿ ಕಾರ್ತಿಕ್ ಆರ್ಯನ್ ನಾಯಕನಾಗಿ ಅಭಿನಯಿಸಲಿದ್ದಾರಂತೆ. ಇನ್ನು ಈ ಚಿತ್ರದಲ್ಲಿ ಕಾರ್ತಿಕ್ಗೆ ನಾಯಕಿಯಾಗಿ ಕೃತಿ ಸನೋನ್ ಅಭಿನಯಿಸಲಿದ್ದಾರೆ ಅನ್ನೋ ಸುದ್ದಿ ಬೀಟೌನ್ನಲ್ಲಿ ಸದ್ದು ಮಾಡ್ತಿದೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ಈಗ ಕೊರೋನಾ 2.0 10 ಅಸಲಿ ಎತ್ತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.